ಮಟ್ಟದಲ್ಲಿ ಸ್ಕ್ಯಾಮ್ಗಳು ನಡೀತಾ ಇದೆ CET-ಯಲ್ಲಿ ಅಂತ ಹೇಳಿ ಶುರು ಮಾಡಿದ್ರಿ. ನೀವು ಬಂದು ಅದರ ಅಪ್ಪಂತರ ಕರಪ್ಷನ್ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸು ಏನು ಉದ್ಧಾರ ಮಾಡಲಿಲ್ಲ ಅಂದ್ರೂ ವಿದ್ಯಾರ್ಥಿಗಳ ಜೀವನನಂತೂ ನಾಶ ಮಾಡ್ತಾ ಇದೆ. Everyone should be involved. The ones you who are looking at the screen, every single eyes looking towards the screen should be involved. Okay? ಈ ವರ್ಷ 13,000 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿರೋದು. ಅದರಲ್ಲಿ 2,000 ವಿದ್ಯಾರ್ಥಿಗಳು ಎಕ್ಸಾಮ್ ಫಿಯರ್ ಇಂದಾನೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ಸ್ ಯಾರಾಗಿದ್ದಾರೆ? ಚೀಟರ್ಸ್ ಅಲ್ವಾ ಇವಾಗ? ಇಡೀ ಇಂಡಿಯಾ ಎಲೆಕ್ಷನ್ಸ್ ಅಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಎಷ್ಟು ಸೀಟ್ ಶೇರ್ ಆಗಿದೆ ಈ ವಿಷಯದಲ್ಲಿ ಬ್ಯುಸಿ ಆಗಿದ್ದಾಗ ನೀಟ್ ರಿಸಲ್ಟ್ಸ್ ನ ಹೊರಗಡೆ ಹಾಕಿದ್ರು. ಅದೇ ಒಂದು ಸ್ಕ್ರೀನ್ ಮಾಡೋದಕ್ಕೆ ಮಾಡಿರುವಂತ ಮೊದಲನೇ ಪ್ಲಾಯ್ ಅನ್ಸುತ್ತೆ ನಮಗೆ. ಬರೀ ದುಡ್ಡಿರೋ ಅಂತ ಬರೀ ಲಕ್ಷಾಧಿಪತಿಗಳು ಅಥವಾ ಕೋಟ್ಯಾಧಿಪತಿಗಳು ಯಾರಿದ್ದಾರೆ ಅವ್ರ ಮಕ್ಳಿಗೆ ಮಾತ್ರ ಸೀಮಿತ ಆಗಿರೋ ಎಕ್ಸಾಮ್ ಇದು. ಈ ವಿದ್ಯಾರ್ಥಿಗಳ ಜೊತೆಗೆ ನೀವು ಯಾರು ಆಟ ಆಡ್ತಾ ಇದ್ದೀರಾ, ಇವತ್ತು ಸ್ಟೂಡೆಂಟ್ಸ್ ಎಜುಕೇಶನ್ ನ ಕಿತ್ಕೊಳ್ತಾ ಇದ್ದೀರಾ, ಮೆಡಿಸಿನ್ ಪ್ರೊಫೆಷನ್ ನ ಕಿತ್ಕೋತಾ ಇದ್ದೀರಾ. ನಿಮ್ಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀಟ್ UGಯಲ್ಲಿ ಏನೋ ಹಗರಣ ನಡೆದಿದೆ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ಗಳು ಅವರ ವಿಡಿಯೋ ಬಿಟ್ಸನ್ನ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ NTA ಯಾವುದಕ್ಕೂ ಆನ್ಸರ್ ಮಾಡದೆ ಇದೆಲ್ಲ ಬೇಸ್ಲೆಸ್ಸು, ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಅದನ್ನು ಸುಮ್ಮನೆ ನಿಗ್ಲೆಕ್ಟ್ ಮಾಡ್ತಾ ಬಂತು. ರಿಸಲ್ಟ್ಸ್ ಬಂದಿದ್ದ ದಿನ ಎಂಥ ದಿನ ಚೂಸ್ ಮಾಡಿದ್ರಂದ್ರೆ ಅವರು ಇಡೀ ಇಂಡಿಯಾ ಎಲೆಕ್ಷನ್ಸ್ ಅಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಎಷ್ಟು ಸೀಟ್ ಶೇರ್ ಆಗಿದೆ ಈ ವಿಷಯದಲ್ಲಿ ಬ್ಯುಸಿ ಆಗಿದ್ದಾಗ ನೀಟ್ ರಿಸಲ್ಟ್ಸ್ ನ ಹೊರಗಡೆ ಹಾಕಿದ್ರು. ಅದೇ ಒಂದು ಸ್ಕ್ರೀನ್ ಮಾಡೋದಕ್ಕೆ ಮಾಡಿರುವಂತ ಮೊದಲನೇ ಪ್ಲಾಯ್ ಅನ್ಸುತ್ತೆ ನಮಗೆ. ಎರಡನೇದಾಗಿ ಆ ರಿಸಲ್ಟ್ಸ್ ಡಿಕ್ಲೇರ್ ಮಾಡುತ್ತೆ 67 ಜನ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳಿ. ಇಡೀ ಹಿಸ್ಟ್ರಿಯಲ್ಲೇ ಆಗಿಲ್ದಿರೋ ಅಂಥದ್ದು ಈ ಬಾರಿ ನೀಟಲ್ಲಿ ಆಗಿದೆ. ಅದ್ರ ಪೇಪರು ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಟಫರ್ ಇತ್ತು, ಮಾಡರೇಟ್ ಇತ್ತು ಕ್ವಶನ್ ಪೇಪರ್ ಅಂತ ಹೇಳಿ ಹಲವಾರು ಎಜುಕೇಷನಲ್ ಎಕ್ಸ್ಪರ್ಟ್ಸ್ಗಳು ಅವ್ರ ಒಪಿನಿಯನ್ನ ಕೊಟ್ಟಿದ್ದಾರೆ. ಅದಷ್ಟಕ್ಕೆ ನಿಲ್ಲೋದಿಲ್ಲ. ಆ 67 ಸ್ಟೂಡೆಂಟ್ಸ್ ಯಾರಿದ್ರು ಆ 67 ಸ್ಟೂಡೆಂಟ್ಸ್ ಅಲ್ಲಿ 6ರಿಂದ 8 ಜನ ಒಂದೇ ಸ್ಟಡಿ ಸೆಂಟರ್ ಅಥವಾ ಒಂದೇ ಎಕ್ಸಾಮ್ ಸೆಂಟರ್ ಇಂದ ಆ 6 ಜನ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಅವರ ಸೀರಿಯಲ್ ನಂಬರ್ಸು ಕಾನ್ಸಿಕ್ಯೂಟಿವ್ ಇದೆ 62ರಿಂದ 69ವರೆಗೂ. ಇದು ಮತ್ತೆ ಪ್ರಶ್ನೆ ತರುತ್ತೆ, ಇದು ಯಾರ ಎಕ್ಸಾಮು? ಬರೀ ದುಡ್ಡಿರೋ ಅಂತ ಬರೀ ಲಕ್ಷಾಧಿಪತಿಗಳು ಅಥವಾ ಕೋಟ್ಯಾಧಿಪತಿಗಳು ಯಾರಿದ್ದಾರೆ ಅವ್ರ ಮಕ್ಳಿಗೆ ಮಾತ್ರ ಸೀಮಿತ ಆಗಿರೋ ಎಕ್ಸಾಮ್ ಇದು. ನಮ್ಮಂತ ಸಾಮಾನ್ಯ ಜನ ಬಡ ವಿದ್ಯಾರ್ಥಿಗಳು ಡಾಕ್ಟರ್ಸ್ ಆಗಬಾರ್ದಾ? ಈ ಪ್ರಶ್ನೆ ಕೇಳೋದಕ್ಕೆ ನಾವಿವತ್ತಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಾನು ಅಖಿಲ್, ನನಗೆ 640 ಮಾರ್ಕ್ಸ್ ಬರ್ತಾ ಇದೆ. ನನ್ನ ರ್ಯಾಂಕ್ ಆ್ಯಕ್ಚುಲಿ ಲಾಸ್ಟ್ ಇಯರಿಂದ ನೋಡಬೇಕಾದ್ರೆ 10,000 ಬರಬೇಕಾಗಿದೆ. ಇವಾಗ 380% ಇನ್ಫ್ಲೇಷನ್ ಆಗಿ 38,000 ಬರ್ತಾ ಇದೆ. ವಾಟ್ ಅಕಾರ್ಡಿಂಗ್ ಮೀ ಏನಂದರೆ 1,500 ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ ಬಂದಿಲ್ಲ. ದರ್ ಇಸ್ ಅ ಡೀಪರ್ ಸ್ಕ್ಯಾಮ್. ಜಾಸ್ತಿ ಜನರಿಗೆ ಬಂದಿದೆ. ಅದು ನಾವು ವಿ ಹ್ಯಾವ್ ಟು ಡಿಮ್ಯಾಂಡ್ CBI ಎನ್ಕ್ವೈರಿ. ಸೊ ದಟ್ ಇಸ್ ವಾಟ್ ಐ ಡಿಮ್ಯಾಂಡ್. ಆ್ಯಂಡ್ ನೋಡಿ, ಹೌ ಡು ಯು ಥಿಂಕ್ ಇಟ್ಸ್ ನಾಟ್ ಅ ನ್ಯಾಷನಲ್ ಇಶ್ಯೂ? 10 ವರ್ಷದಾದಮೇಲೆ ನೀವು ನೋಡ್ತಿದ್ದೀರಲ್ವಾ, ನಿಮ್ಮ ಕಿಡ್ನಿನ ಯಾರಾದರೂ ಮಾರಾಟ ಮಾಡಿದರೆ ಯು ಡೋಂಟ್ ಫೀಲ್ ಸ್ಯಾಡ್. ಇವಾಗ ದುಡ್ಡು ತೊಗೊಂಡು ಡಾಕ್ಟರ್ಸ್ ಆಗಿರೋರು ನಿಮ್ಮ ಕಿಡ್ನಿನ ಸೆಲ್ ಮಾಡ್ತಾರೆ. 10 years ಇದು ನ್ಯಾಷನಲ್ ಇಶ್ಯೂ ಆಗಬೇಕ್ರಿ ಇದು. ಓಕೆ, everyone should be involved. The ones you who are looking at the screen, every single eyes looking towards the screen should be involved. Okay? ಇವಾಗ ಈ ಇಶ್ಯೂನ ನಾವು ಇವಾಗ ಅಡ್ರೆಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಎಲ್ಲ ಕರಪ್ಷನ್ ಡಾಕ್ಟರ್ಸ್ ಡಾಕ್ಟರ್ಸ್ ಆಗಿದ್ದರೆ ಹೇಳಿ, ನಮ್ಮ ಮೆಡಿಕಲ್ ಫೀಲ್ಡ್ ಕಾಂಪ್ರಮೈಸ್ ಆಗುತ್ತೆ. ನಮ್ಮ ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಸರ್ವಿಸಸ್ ಇದೆ ಇಂಡಿಯಾದಲ್ಲಿ. ಅದು ಕಾಂಪ್ರಮೈಸ್ ಆಗಿದ್ದರೆ ನೀವು ನೋಡಿ, ಇವಾಗ ಹಾಸ್ಪಿಟಲ್ಗೆ ಹೋಗ್ತೀರಾ, ದುಡ್ಡು ಕೊಡ್ತೀರಾ, ಓಕೆ, ನಿಮ್ಮ ಪ್ರಾಪರ್ ಕೇರ್ ಬಂದಿಲ್ಲ ಅಂದರೆ ಯಾರನ್ನ ಕ್ವಶನ್ ಮಾಡ್ತೀರಾ? ಗೌರ್ಮೆಂಟ್ನ, ಡಾಕ್ಟರ್ಸ್ ಯಾರಾಗಿದ್ದಾರೆ? ಚೀಟರ್ಸ್ ಅಲ್ವಾ ಇವಾಗ? ದುಡ್ಡು ಕೊಟ್ಟು 650 ಅಬೌವ್ ಕ್ರಾಸ್ ಮಾಡಿರೋರಿಗೆ ಸೀಟ್ ಬರ್ತಾ ಇದೆ. ನಮಗೆಲ್ಲ ನೋಡಿ, ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ 2 ವರ್ಷ, ಇವ್ರಿಗೆಲ್ಲ ಸೀಟ್ ಸಿಗ್ತಾ ಇಲ್ಲ. ದುಡ್ಡು ಕೊಟ್ಟಿದ್ದವ್ರಿಗೆ ಚೀಟರ್ಗೆ ಸೀಟ್ ಸಿಗ್ತಾ ಇದೆ. ಯಾರನ್ನ ಕ್ವಶನ್ ಮಾಡಬೇಕು ಇವಾಗ? ಯಾರು? CBI ಎನ್ಕ್ವೈರಿ ಬೇಕೇ ಬೇಕು ನಮಗೆ. ಆ ಟೀಮ್ನ ಅದರಲ್ಲೂ ಕರಪ್ಷನ್ ಇದ್ದರೆ ನಾವು ಸೀನಿಯರ್ ರಿಟೈರ್ಡ್ ಜಡ್ಜ್ ಸುಪ್ರೀಂ ಕೋರ್ಟಿಂದ ಒಬ್ಬರಿದ್ದರೆ ನ್ಯಾಯವಾಗಿ ನಡೆಸ್ಬೇಕು ಇದನ್ನು. ಓಕೆ, ಇದರಲ್ಲೂ ಕರಪ್ಷನ್ ಇದ್ದರೆ ಪ್ರಾಬ್ಲಮ್. ಇದು ಏನಂದರೆ ಪ್ರಾಬ್ಲಮ್ಮು, ದುಡ್ಡಿರೋರೆಲ್ಲ ಇನ್ವಾಲ್ವ್ ಆಗಿಬಿಟ್ಟಿದ್ರೆ ಎಲ್ಲರನ್ನ ಕೊಂಡ್ಕೊಳ್ತಾರೆ ಅವರು. ಓಕೆ, ಇದನ್ನು ಇನ್ಫ್ಲೂಯೆನ್ಸ್ ಆಗಿದ್ರೆ ಇವರೆಲ್ಲ ಇದ್ದಾರಲ್ವಾ, ಇವರೆಲ್ಲ ಕಷ್ಟಪಟ್ಟಿದ್ದಾರೆ, ಇವರೆಲ್ಲ ಡಾಕ್ಟರ್ಸ್ ಆಗಬೇಕು. ಡಾಕ್ಟರ್ ಅಂದರೆ ಜಸ್ಟ್ ಸ್ಟಡಿ ಅಲ್ಲ, ಇಟ್ಸ್ ಅ ಪರ್ಸನಾಲಿಟಿ ಗೇಮ್. ಪರ್ಸನಾಲಿಟಿ ಇರಬೇಕು ಡಾಕ್ಟರ್ಗೆ. ದುಡ್ಡು ಖರ್ಚು ಮಾಡಿ ಅವರೆಲ್ಲ ದುಡ್ಡು ಮತ್ತೆ ಮೈಂಡ್ಸೆಟ್ ಹೆಂಗಿರುತ್ತೆ, ಆ ದುಡ್ಡನ್ನ ಮತ್ತೆ ಹೆಂಗೆ ವಸೂಲು ಮಾಡಬೇಕು, ಅದು ಮೈಂಡ್ಸೆಟ್ ಇದ್ದರೆ ಸರ್ವಿಸ್ ಮೈಂಡ್ಸೆಟ್ ಇಲ್ಲ ಅಂದರೆ ಕಷ್ಟ.
ಆ NTA ಹೇಳುತ್ತೆ ಕೆಲವು ಕಡೆ ನಾವು ಗ್ರೇಸ್ ಮಾರ್ಕ್ಸ್ಗಳನ್ನ ಕೊಡಬೇಕಿತ್ತು, ಎಕ್ಸಾಮ್ ಪೇಪರು ತಪ್ಪಾಗಿ ಹಿಂದಿ ಕಡೆ ಇಂಗ್ಲೀಷ್ ಕೊಟ್ಬಿಟ್ವಿ, ಕೆಲವು ಕಡೆ ಕ್ವಶನ್ ಪೇಪರ್ಸ್ ತಪ್ಪಾಗಿ ಡಿಸ್ಪ್ಲೇ ಕೊಟ್ಟಿದ್ರಿಂದ ನಾವು ಅದನ್ನ ತಗೊಂಡು ಟೈಮ್ ಎಕ್ಸ್ಪ್ಯಾಂಡ್ ಆಗ್ಬಿಡ್ತು. ಆ ನಿಟ್ಟಿನಲ್ಲಿ 1300 to 1500 ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ಏನು? ಯಾವ ಇವ್ಯಾಲ್ಯೂಯೇಷನ್ನ ಫಾಲೋ ಮಾಡಿದ್ರು? ಈ ಪ್ರಶ್ನೆನ ಕೇಳ್ತಾ ಇದ್ದೀವಿ. ಯಾಕೆ ಅಷ್ಟು 24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರ್ತಿದ್ದಾರೆ, ಅವರಿಗೆ ಯಾವ ಪ್ರೊಸೀಜರ್ ಇವ್ರು ಫಾಲೋ ಮಾಡಿದ್ರು ಅನ್ನೋದು ಗೊತ್ತಾಗಬಾರ್ದಾ? ಈ ಪ್ರಶ್ನೆನ ನಾವು ಕೇಳ್ತಾ ಇದ್ದೀವಿ. ಮೂರನೇದಾಗಿ ಈ ಎರಡನೇದು ಮೂರನೇ ರ್ಯಾಂಕ್ ಏನು ಬಂದಿದೆ ಸ್ಟೂಡೆಂಟ್ಸ್ದು 718, 719, ಇದು ಲಾಜಿಕಲಿ ಇಂಪಾಸಿಬಲ್. ಅವರೇ NTA ಹೇಳಿರೋ ಸ್ಕೀಮ್ ಪ್ರಕಾರ +4 ಫಾರ್ ಪಾಸಿಟಿವ್ ಆನ್ಸರ್, -1 ಫಾರ್ ನೆಗೆಟಿವ್ ಆನ್ಸರ್. ಹಂಗಿರುವಾಗ 718, 719 ಬರೋದು ಇಟ್ ಇಸ್ ಇಂಪಾಸಿಬಲ್. ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು ಯಾಕೆ ಬಂತು ಅಂತ. ಇದಕ್ಕೆ NTA ಇದು ಬೇಸ್ಲೆಸ್, ಇದು ಪ್ರೂಫ್ ಇಲ್ಲ ಅಂತ ಹೇಳಬಾರ್ದು. ಈ ವಿದ್ಯಾರ್ಥಿಗಳ ಜೊತೆಗೆ ನೀವು ಯಾರು ಆಟ ಆಡ್ತಾ ಇದ್ದೀರಾ, ಇವತ್ತು ಸ್ಟೂಡೆಂಟ್ಸ್ ಎಜುಕೇಷನ್ನ ಕಿತ್ಕೊಳ್ತಾ ಇದ್ದೀರಾ, ಮೆಡಿಸಿನ್ ಪ್ರೊಫೆಷನ್ನ ಕಿತ್ಕೋತಾ ಇದ್ದೀರಾ, ನಿಮ್ಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾಳೆ ದಿನ ಇನ್ನು ದೊಡ್ಡ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡಕ್ಕೆ ಇಳಿದ್ರೆ ಈ NTAನೇ ಉಳಿಯಲ್ಲ, ಈ ನೀಟ್ ಎಕ್ಸಾಮ್ ಉಳಿಯಲ್ಲ ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ನೀಟ್ ಎಕ್ಸಾಮ್ ಇಂಟ್ರಡ್ಯೂಸ್ ಮಾಡಿದ್ದೆ ಕರಪ್ಷನ್ನ ನಿಲ್ಲಿಸಬೇಕು, ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ಗಳು ನಡೀತಾ ಇದೆ CET ಅಲ್ಲಿ ಅಂತ ಹೇಳಿ ಶುರು ಮಾಡಿದ್ರಿ. ನೀವು ಬಂದು ಅದರ ಅಪ್ಪಂತರ ಕರಪ್ಷನ್ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ನಾವು ವಿದ್ಯಾರ್ಥಿಗಳು ಭಗತ್ ಸಿಂಗ್, ನೇತಾಜಿ ಅನುಯಾಯಿಗಳು, ನಾವು ಫೈಟ್ ಮಾಡ್ತೀವಿ. ಈ ನೀಟ್ ಸ್ಕ್ಯಾಮ್ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗೋವರೆಗೂ ನಾವು ಬಿಡಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಖಂಡಿತವಾಗ್ಲೂ ಸರ್, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಅಂದ್ರೇನೆ ಬರೀ ನೀಟ್ ಅಂತಲ್ಲ, ಯಾವುದೇ KPSC ಮತ್ತೊಂದು ಯಾವುದೇ ಪೊಲೀಸ್ ಎಕ್ಸಾಮು ಇನ್ನೊಂದು ಎಕ್ಸಾಮ್ ಆದ್ರೂ ನ್ಯಾಷನಲ್ ಲೆವೆಲ್ ಅಂದ್ರೇನೆ ಡೈರೆಕ್ಟ್ಲಿ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಕರಪ್ಷನ್, ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಸ್ಕ್ಯಾಮ್. ಇಲ್ಲ ಅಂದ್ರೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಮಾಡೋದಕ್ಕೆ ಏನು ಕಷ್ಟ? ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ತಗೊಬೇಕು ಜವಾಬ್ದಾರಿ? ಯಾಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋದೊಂದು ಅಪ್ರೂವ್ ಆಗಬೇಕು? ಇದ್ರಲ್ಲಿ ದೊಡ್ಡ ಸ್ಕ್ಯಾಮ್ ಇನ್ವಾಲ್ವ್ ಆಗುತ್ತೆ. ಯಾವ ಥರ ಟ್ಯೂಷನ್ ಮಾಫಿಯಾಗಳು ಇನ್ವಾಲ್ವ್ ಆಗ್ತಾರೆ, ದೊಡ್ಡ ದೊಡ್ಡ ಟೈಕೂನ್ಗಳು ಇನ್ವಾಲ್ವ್ ಆಗ್ತಾರೆ, ಎಕ್ಸಾಮ್ ಪೇಪರ್ ಸೆಟರ್ಸ್ ಇನ್ವಾಲ್ವ್ ಆಗ್ತಾರೆ, ಎಕ್ಸಾಮ್ ಸೆಂಟರ್ಸ್ ಇನ್ವಾಲ್ವ್ ಆಗಿದೆ. ದಿಸ್ ಇಸ್ ದ ಪ್ರೂಫ್. ಈ ಸರ್ತಿ ಏನು ಹೊರಗಡೆ ಬಂದಿದೆ ರಿಸಲ್ಟ್ಸು, ಅದೇ ಪ್ರೂಫು ದೊಡ್ಡ ಸ್ಕ್ಯಾಮ್ ಇನ್ವಾಲ್ವ್ ಆಗಿದೆ ಅಂತ. ಸ್ಕ್ರಾಪ್ ನೀಟ್, ಸ್ಕ್ರಾಪ್ NTA, ವಾಪಸ್ ಕಂಟಿನ್ಯೂ ಆಗಲಿ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್. ಇಲ್ಲಿ ಕರಪ್ಷನ್ ಫ್ರೀ ಎಕ್ಸಾಮ್ಸ್ ಮಾಡೋ ತಾಕತ್ತಿದ್ರೆ ಮಾಡಿ. ದಿಸ್ ವಿ ಚಾಲೆಂಜ್. ಬೌರಿಂಗ್ ಮೆಡಿಕಲ್ ಕಾಲೇಜ್ನಲ್ಲಿ ನಿನ್ನೆ ನಿಮ್ಮ ಗಮನದಲ್ಲಿರ್ಬೋದು, ಬೌರಿಂಗ್ ಮೆಡಿಕಲ್ ಕಾಲೇಜಲ್ಲಿ ನಿನ್ನೆ ಒಂದು ಸ್ಟೂಡೆಂಟು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್. ಎಂಥ ಪ್ರೆಷರಿಂದ ಅವನು ಆ MBBS ಸೀಟ್ ತೊಗೊಂಡು ಅವ್ನು ಇಲ್ಲಿಗೆ ಬಂದಿರ್ಬೋದು. ಬಂದಾದ್ಮೇಲೆ ಅವ್ನಿಗೆ ನೆಮ್ಮದಿ ಇಲ್ಲ, ಸೂಸೈಡ್ ಮಾಡ್ಕೊಳ್ತಾನೆ ಅಂದರೆ ಇನ್ನು ಆ ಸೀಟೇ ಸಿಕ್ಕಿಲ್ಲ ಅಂದರೆ ಇನ್ಯಾವ ಅಮೌಂಟ್ ಆಫ್ ಪ್ರೆಷರ್ ಇರುತ್ತೆ? ನಾವು ನೀವು ಯೋಚನೆ ಮಾಡಬೇಕು ಅನ್ಸುತ್ತೆ. ಆ ರಿಸಲ್ಟ್ಸು ಬರ್ತಿದ್ದಂಗೆ ಇಬ್ಬರು ಸ್ಟೂಡೆಂಟ್ಸು, ಒಬ್ಳು ಗರ್ಲ್ ಸ್ಟೂಡೆಂಟ್ ಆನ್ June 7th ಶಿ ಕಮಿಟೆಡ್ ಸೂಸೈಡ್, ಇನ್ನೊಬ್ಬ ಸ್ಟೂಡೆಂಟು ಆನ್ June 6th ಕಮಿಟೆಡ್ ಸೂಸೈಡ್. ಈಗಾಗಲೇ ಸೂಸೈಡ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಸರ್.